ಮಧುರಾ ಟೀಚರ್, ಮಧುರಾ ಟೀಚರ್. ಓಹೋ, ಏನ್ ಗೌಡ್ರೆ ಮನೆ ತನಕ ಹುಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ? ನಮಗ್ ಬೇಕಾಗಿರೋರು ಬೇಕು ಅಂದ್ರೆ ಮನೆ ಏನು ಮಸಾಣಕ್ಕೂ ಹುಡ್ಕೊಂಡು ಹೋಗ್ತೀವಿ. ಅಲ್ಲಿಗೆ ಹೋಗ್ಬೇಕಾಗಿತ್ತು, ಇಲ್ಲಿಗೆ ಯಾಕೆ ಬಂದ್ರೆ? ಹೋಗ್ತಾ ಇದ್ದೆ, ಒಬ್ಬನೇ ಹೋಗಕ್ ಬೇಜಾರಾಯ್ತು. ಜೊತೆಗೆ ನಿಮ್ಮನ್ನು ಕರ್ಕೊಂಡು ಹೋಗೋಣ ಅಂತ ಬಂದೆ. ಬರ್ತೀರಾ? ಅಲ್ಲಿಗೆ ಹೋಗೋ ವಯಸ್ಸಾಗಿರೋದು ನಿಮ್ಗೆ, ನೀವು ಹೋಗ್ರಿ. ಮಧುರ ಅವ್ರೆ, ಫೆಬ್ರವರಿ ಬೇತಾಳ ಬಂತು ಅನ್ಕೊಂಡ್ರೆ ಪರ್ಮನೆಂಟ್ ಬೇತಾಳ ಜೊತೆಗೆ ಬಂದ್ಬಿಟ್ಟಿದೆ. ಮಧುರ ಅವ್ರೆ, ಓಹೋ ಏನ್ ಗೌಡ್ರೆ ನಮ್ಮ ಟಿಕಟ ಬಂದ್ಬಿಟ್ಟಿದ್ದಾರೆ, ಏನ್ ಸಮಾಚಾರ? ಎಕ್ಸ್ಕ್ಯೂಸ್ ಮೀ, ಇದು ನಿಮ್ಮ ಮನೆ ಅಲ್ಲ, ನಮ್ಮನೆ. ಇದು ನಿಮ್ಮ ಮನೆನೂ ಅಲ್ಲ, ನಿನ್ ಮನೆನೂ ಅಲ್ಲ, ನನ್ನ ಮನೆ. ಮಧುರಾ ಟೀಚರ್ಗೋಸ್ಕರ ಪ್ರೀತಿಯಿಂದ ನಾನೇ ಕೊಟ್ಟಿರೋ ಮನೆ. ನೀವು ಪ್ರೀತಿಯಿಂದ ಕೊಟ್ಟರು ಈ ಬಿಟ್ಟಿ ಮನೆ ನಮಗ್ ಬೇಕಾಗಿಲ್ಲ ರೇ. ನಾವ್ ಈ ಊರ್ ಬಿಟ್ಟು ಹೋಗ್ಬೇಕಾದ್ರೆ ಈ ಮನೆ ಬಾಡಿಗೆನ ನಿಮ್ ಮುಖದ ಮೇಲೆ ಬೀಸಾಕ್ಬಿಟ್ಟು ಹೋಗ್ತೀನಿ. ಅಣ್ಣಪ್ಪನವ್ರೆ, ಕೂದ್ಲಿರೋರು ಮಾತ್ರ ಜೇಬಲ್ಲಿ ಬಾಚಣಿಗೆ ಇಟ್ಕೋಬೇಕು. ನೀವ್ ಯಾಕೆ ಕೈಲಾಗದೆ ಮಾತಾಡ್ರಿ? ನೋಡಿ ಗೌಡ್ರೆ, ನೀವೇನು ತಲೆ ಕೆಡ್ಸ್ಕೋಬೇಡಿ. ಈ ಹಟ್ಟಿಗೆ ಎಷ್ಟೇ ಬಾಡ್ಗಾದ್ರೂ ಮಧುರ ಅವ್ರಿಗೋಸ್ಕರ ನಾನೇ ನಿಮಗ್ ಕೊಡ್ತೀನಿ. ಅರೆ ಗೌಡ್ರೆ, ಯಾವಾಗ ಬಂದ್ರಿ? ಶಾಣೆ ಹೊತ್ತಾಯ್ತು. ಗೌಡ್ರೆ, ಯಾಕೆ ನಿಂತ್ಕೊಂಡೆ ಮಾತಾಡ್ತಿದ್ರ? ಬನ್ನಿ ಕೂತ್ಕೊಳ್ಳಿ. ಜಾನಿ, ದೊಡ್ಡವ್ರನ್ನ ನಿಲ್ಸ್ಕೊಂಡು ಮಾತಾಡ್ತಿದಿರಲ್ಲ, ನಿಮ್ಗೆ ಒಂಚೂರು ಕಾಮನ್ ಸೆನ್ಸ್ ಇಲ್ವಾ? ಗೌಡ್ರೆ ಬನ್ನಿ, ಕೂತ್ಕೊಳ್ಳಿ ಗೌಡ್ರೆ. ಮಧುರಾ ಟೀಚರ್, ಮದುವೆ ಆಗಕ್ಕೆ ನಿಮಗೆ ಬೇರೆ ಯಾವ ಗಂಡು ಸಿಕ್ಲೇ ಇಲ್ವಾ? ನೀವು ಒಂದಿದ್ರೆ ಸಾಕಾಗಿರೋದು. ನನ್ನಂತವ್ರು 100 ಜನ ಕ್ಯೂ ನಿಂತ್ಕೋತಾ ಇದ್ರು. ಹೋಗಿ ಹೋಗಿ ನಾರ್ದನ್ನ ಮದುವೆ ಆಗಿದ್ದೀರಲ್ಲ. ಏನ್ ಮಾಡೋದು ಗೌಡ್ರೆ, ಕೆಲವೊಂದ್ಸಲ ಹಗಲೊತ್ನಲ್ಲಿ ಕಣ್ಬಾವಿಲಿ ರಾತ್ರಿ ಬೀಳ್ಬೇಕಾಗುತ್ತೆ. ಸರಿಯಾಗಿ ಹೇಳಿದ್ರಿ ಮಧುರಾ ಟೀಚರ್. ಮಧುರ ಅವ್ರೆ, ನಾನು ಅಷ್ಟೊತ್ತಿಂದ ಬಂದು ನಿಂತೀನಿ, ಕೂತ್ಕೊಂತ ಹೇಳಲ್ವಾ? ದಿನ ಸಾಯೋರ್ಗೆ ಅಳೋರು ಯಾರು ಅಂತ ಹಾಗೆ ನೀವು ನಮ್ಮನೆಗೆ ದಿನ ಬರ್ತೀರಾ, ನಿಮಗೆ ಕೂತ್ಕೊಳ್ಳಿ ಅಂತ ಬೇರೆ ಹೇಳ್ಬೇಕಾ? ನಾನು ಹೇಳಿದ್ರು ಹೇಳಿಲ್ಲ ಅಂದ್ರೆ ನೀವು ಕೂತ್ಕೋತೀರಾ ಅಂತ ನನಗೆ ಗೊತ್ತು. ಅದು ದಿಟನೆ ಕಂಬಿಡಿ, ನಮ್ಮ ಮಟ್ಟಿಲಿ ನಾವು ಮರ್ಯಾದಿನ ಕೇಳ್ ತಗೋಬೇಕಾ? ತೊಂದ್ರೆ ಇಲ್ಲ. ಗೌಡ್ರೆ, ಮನೆ ತನಕ ಬಂದಿದ್ದೀರಾ, ಏನ್ ವಿಷಯ? ಮಧುರಾ ಟೀಚರ್, ಇವತ್ತು ಅಮಾವಾಸ್ಯೆ. ಇದೇ 1 ವರ್ಷದ ಹಿಂದೆ ಒಂದು ಹುಡುಗಿ ಒಂದು ಹುಡುಗನ್ನ ಪ್ರೀತಿಸಿದ್ಲು. ಆ ಹುಡುಗ ಸಿಗ್ಲಿಲ್ಲ ಅಂತ ಈ ಹುಡುಗಿ ನೇಣು ಹಾಕೊಂಡ್ಬಿಟ್ಲು. ಅವತ್ತಿಂದ ಪ್ರತಿ ಅಮಾವಾಸ್ಯೆ ದಿನನೂ ಆ ಹುಡುಗಿ ದೆವ್ವಾಗಿ ಬಂದು ಊರವ್ರನ್ನೆಲ್ಲರೂ ಕಾಡಿಸ್ತಾಳೆ. ಅದರಲ್ಲೂ ಸುಂದರವಾಗಿರೋ ನಿಮ್ಮಂತವ್ರು ಕಂಡ್ರೆ ಹೆಗ್ಲೇರ್ ಬಿಡ್ತಾಳೆ. ಹೌದಾ? ನೀವೇನು ಯೋಚನೆ ಮಾಡಬೇಡಿ. ನಮ್ಮ ಮಟ್ಟಿನಲ್ಲಿ ಶ್ರೀಚಕ್ರ ಇದೆ. ಆ ದಯ್ಯ ಬೇರೆ ಯಾರ ಹಟ್ಟಿಗೆ ಬೇಕಾದ್ರೂ ಹೋಗ್ಬೋದು, ನಮ್ಮ ಮಟ್ಟಿಗೆ ಬರೋದಕ್ಕಾಗಲ್ಲ. ಅದಕ್ಕೆ ಹೇಳ್ತೀವಿ, ಇವತ್ತು ನಮ್ಮ ಮಟ್ಟಿನಲ್ಲೇ ಬಂದು ಮಲಿಕೊಂಬಿಡಿ. ರೀ ಗೌಡ್ರೆ, ನಮ್ಗೆ ದೆವ್ವ ಗಿವ್ವ ಅಂದ್ರೆ ಭಯ ಇಲ್ಲ ರೇ. ನನ್ನ ಹೆಂಡತಿನ ಹೇಗ್ ಕಾಪಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಜಾಗ ಖಾಲಿ ಮಾಡಿ. ಹೂಕನೆ ಹೇಳಿ ಶಿವ, ಮಧುರ ಅವ್ರಿಗೆ ಹೆದರಿಕೆ ಆಗದೆ ಇರಂಗೆ ಅವ್ರ ಜೊತೆಲೆ ಎದ್ದು ನಾನೇ ಅವ್ರನ್ನ ನೋಡ್ಕೊತೀನಿ, ನಾವೆಲ್ಲ ಹೊರಡ್ಬೋದು. ರೀ ಗೌಡ್ರೆ, ನಿಮಗ್ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕೇನ್ರಿ? ನೀವ್ಯಾರು ನಮ್ಮ ಮನೇಲಿ ಮಲ್ಕೊಳ್ಳೋದು ಬೇಕಾಗಿಲ್ಲ. ಸುಮ್ಮನೆ ಜಾಗ ಖಾಲಿ ಮಾಡಿ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡು ಹೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ.
ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರೆ ತಾನೇ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಈ ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.